ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಮಾವೇಶ ಗ್ಲೋಬಲ್ ಅಲ್ಯುಮಿನಿ ಮೀಟ್ 2026ರ ಸಮಾರೋಪ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಮಾವೇಶದ ಸಮಾರೋಪ ಸಮಾರಂಭ ಶನಿವಾರ ದಿನಾಂಕ 21 ಫೆಬ್ರವರಿ 2026ರಂದು ಬೆಳಗ್ಗೆ 10:30ಕ್ಕೆ ವಿದ್ಯಾರ್ಥಿ ಚಟುವಟಿಕೆ ಕೇಂದ್ರದ ಪಕ್ಕ SAC ಕಟ್ಟಡ PDA ಇಂಜಿನಿಯರಿಂಗ್ ಕಾಲೇಜು ಕಲಬುರಗಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ವಿಜಯ್ ಕುಮಾರ್ ದೇಶ್ಮುಖ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ರಾಜ್ ಬಿ ಭೀಮಳ್ಳಿ ಉಪಾಧ್ಯಕ್ಷರು, ಉದಯ್ ಕುಮಾರ್ ಎಸ್ ಚಿಂಚೋಳಿ ಕಾರ್ಯದರ್ಶಿ, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಜಂಟಿ ಕಾರ್ಯದರ್ಶಿ, ಆಡಳಿತ ಮಂಡಳಿಯ ಸದಸ್ಯರಾದ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ಮಹಾದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶಣಬಸಪ್ಪ ಆರ್ ಹರ್ವಾಳ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ ಎಸ್ ಮರ್ಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ನಿಶಾಂತ್ ಜಿ ಏಲಿ, ಡಾಕ್ಟರ್ ಗುರುಲಿಂಗಪ್ಪ ಎ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನ ಅಲ್ಯುಮಿನಿಯಂ ಮೀಟ್ ನಮ್ಮ ಸೊಸೈಟಿಯವರು ಹಾಕಿಕೊಂಡಿದ್ದು ನಮ್ಮೆಲ್ಲ ಹಳೆಯ ಮಿತ್ರರಿಗೆ ಒಂದು ರೀತಿಯಿಂದ ಸಂತೋಷದ ಸುದ್ದಿ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ನಾವು ಹಳೆಯ ಮಿತ್ರರೆಲ್ಲ ಸೇರಿಕೊಂಡು ನಮ್ಮ ಬಾಲ್ಯತನವನ್ನು ನೆನಪಿಸಿಕೊಂಡೆವು. ಇದು ಒಂದು ರೀತಿಯಿಂದ ರೀಫ್ರೆಶ್ ಆದ ಹಾಗೆ. ನಮ್ಮ ಕೆಲವೊಂದು ಜನ ರಿಟೈರ್ಮೆಂಟ್ ಆಗಿದ್ದಾರೆ, ಇನ್ನೂ ಕೆಲವೊಂದು ಜನ ರಿಟೈರ್ಮೆಂಟ್ ಆಗೋ ಹಂತದಲ್ಲಿದ್ದಾರೆ, ಒಬ್ಬರು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿದ್ದಾರೆ. ಎಲ್ಲ ಕೆಲಸದ ಒತ್ತಡಗಳಲ್ಲಿಯೂ ಕೂಡ ಎಲ್ಲರೂ ಆಗಮಿಸಿ ಸಣ್ಣ ಹುಡುಗರ ಹಾಗೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ನಾವೆಲ್ಲ ಇಂಜಿನಿಯರ್ಸು ನಿನ್ನೆ ಮತ್ತು ಇವತ್ತು ನಮ್ಮ PDA ಇಂಜಿನಿಯರ್ ಕಾಲೇಜಲ್ಲಿ ಅಲ್ಯುಮಿನಿಯಂ ಪ್ರೋಗ್ರಾಮ್ ಇಟ್ಟ ಸಲುವಾಗಿ ನಾವೆಲ್ಲ ಗೆಳೆಯರು ಒಗ್ಗೂಟದಿಂದ ಕೂಡಿ ಇವತ್ತು ಎಲ್ಲ ಸಂತೋಷದಿಂದೀವಿ. ನಿನ್ನೆ ಇವತ್ತು ಜೀವನದಲ್ಲಿ ಸುಖ ದುಃಖಗಳಿದ್ದರೂ ಕೂಡ ಇವತ್ತು ನಾವು ಇಂಜಿನಿಯರ್ ಆಗಿ ನಾವು ಸಂಸಾರ ಅದು ಎಲ್ಲ ಮಾಡಬೇಕಾದ್ರೆ ನಮ್ಮ ಕಾಲೇಜು PDA ಇಂಜಿನಿಯರ್ ಕಾಲೇಜು ಮರೆಯೋಂಗಿಲ್ಲ. ಒಬ್ಬರೊಬ್ಬರು ಎಲ್ಲ ಫಾರಿನ್ದರ್ ಹೋಗಿದಾರ, ಒಬ್ಬರೊಬ್ರು ಆಫೀಸರ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಆಗ್ಯಾರ. ನಮ್ಮ ಬ್ಯಾಚಿನವರು ಎಲ್ಲ ಸಂತೋಷದಿಂದಿದ್ದಾರೆ. ಇವತ್ತೆಲ್ಲರೂ ಕೂಡಿ ಸುಖ ದುಃಖಗಳನ್ನು ಮಾತಾಡಬೇಕಾದ್ರೆ ಇವತ್ತು ನಮ್ಮ ಅರೇಂಜ್ಮೆಂಟ್ ಇವರು PDA HK ಸೊಸೈಟಿಯಿಂದ ಇವರು ಮಾಡಿದ್ದಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. We are all the architecture students of PDA College of Engineering. We are here from the first 8 batches students are here. This is the senior most Paranjyoti madam, and then the Sunil Sastri, the most senior most first batch students of this college. When this college has started the batch in 1982, 1982 started the batch. And then here is one more don of this college, Mr. Tegnor. And then don't see that he's grey haired. He's still don. Mr. Ganesh Patil, Nagesh Divate, Murli Verma. 21-22 ಫೆಬ್ರವರಿಗೆ ಇಲ್ಲಿ PDA ಕಾಲೇಜ್ದವರು HK ಸೊಸೈಟಿದವರು ಇಟ್ಟಿರ್ತಾರೆ. ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಈ ಡಿಪಾರ್ಟ್ಮೆಂಟ್ದ. ನಾವು ನಂದು ಸೆಕೆಂಡ್ ಬ್ಯಾಚ್. I am a Nagesh Divate, practicing in इचलकरंजी in कोल्हापुर डिस्ट्रिक्ट महाराष्ट्र. तो मेरे को बहुत खुशी हो गई कि अब हमारे सब मित्रों को मैंने मिला. ऐसे लग रहा है कि मैं फिर एक कॉलेज में एंट्री होके एडमिशन लूँ, ऐसा लगता है क्या? हाँ,
Still, it was somewhere in October, November. We thought, should we have an alumni meet? And then, in the process of taking up this college to a next stage, we were very much confused as to what to do and what not to do. There are 1,000 ideas, 2,000 people suggesting things, and ultimately, I think we were not very clear as to what we need to do. And then again somebody said, ಹೌದ್ರಿ ನೀವು ಕಾರ್ಯಕ್ರಮ ಮಾಡ್ತೀರಿ, ಭಾಳ ಚೆನ್ನಾಗಿ ಊಟನೂ ಮಾಡಿಸ್ತೀರಿ, ಬ್ಯಾಂಕ್ವೆಟ್ ಇತ್ಯಾದಿ ಎಲ್ಲನೂ ಆಗ್ತದ. ಅದಾದಮೇಲೆ ಒಂದು ಭಾಳ ಮುಖ್ಯವಾದಂಥ ಕೆಲಸ ಅಂತಂದರೆ ಮೀಟಿಂಗ್ ಎವ್ರಿ ಒನ್, ಮೀಟಿಂಗ್ ಅವರ್ ಫ್ಯಾಕಲ್ಟಿ ಮೆಂಬರ್ಸ್, ಕ್ಲಾಸ್ಮೇಟ್ಸ್, greetings, photos. Now photos has taken more a lead than more than anything else. ಇವೆಲ್ಲ ಆಗ್ತವೆ, then we forget. ಸೊ ಇದನ್ನು ನಮ್ಮ ಕಾಲೇಜಿಗೆ ಒಂದು ರೈಟ್ ಪಾತಲ್ಲಿ ನಾವು ಒಯ್ಯಬೇಕಲ್ಲ. ಇಟ್ಸ್ ನಾಟ್ ದಟ್ ಇಟ್ ವಾಸ್ ನಾಟ್ ಗೋಯಿಂಗ್ ಆನ್. ನಾವು ಸಾಕಷ್ಟು ಪ್ರಯತ್ನ ಮಾಡಿ ಏನು ಮಾಡಬೇಕು ಅಂತ ನನ್ನದು ವಿಚಾರ ಮಾಡಿಕೊಂಡು ದಾಪಗಲ್ಲನ್ನು ಹಾಕಿದ್ದೇವೆ. ವಿ ಹ್ಯಾವ್ ಟೇಕನ್ ಆಲ್ ಸ್ಟೆಪ್ಸ್ ಟು ಡೂ ಸಮಥಿಂಗ್. ಬಟ್ ಅಗೇನ್, are we in the right direction? Is it all we need to do? Can we do something better than this? Or how to take up AI or tech park or whatever it is? ಈ ಎಲ್ಲ ಕಾರಣದಿಂದ suddenly we decided that we will have a meeting on 21-22 February, and now we are at the fag end. Well, ನಾನೇನು ಭಾಳ ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಮೀಟಿಂಗ್, felicitating our principals, meeting our staff members. ಬಹುಶಃ ಊಟನೂ ಭಾಳ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದರು. ದ ಅರೇಂಜ್ಮೆಂಟ್ ಎಟ್ಸೆಟ್ರಾ ವಾಟ್ ಎವರ್ ವಾಸ್ ಮೇಡ್ ವಾಸ್ ಗುಡ್. ಇದೆಲ್ಲ ಭಾಳ ಚೆನ್ನಾಗಾಯಿತು ಅಂತ ಎವ್ರಿ ಒನ್ ಅಪ್ರಿಷಿಯೇಟೆಡ್. ನನಗನ್ಸುತ್ತೆ ಇದನ್ನು ಎಲ್ಲದಕ್ಕೂ ವಾಟ್ ಹ್ಯಾಸ್ ರಿಯಲಿ ಆ್ಯಡೆಡ್, ಅದೇನಂತಾರಲ್ಲ, ಫೆದರ್ ಇನ್ ದ ಕ್ಯಾಪ್ ಈಸ್ ಯು ಅಲುಮ್ನೈಸ್ ಆ್ಯಂಡ್ ನನ್ ಎಲ್ಸ್. ನೀವು ಬರ್ತೀರಿ ಬಂದಿರಿ ಅಂತ ನಾವು ಇದೆಲ್ಲ ಮಾಡಿದ್ದೇವೆ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಅಪ್ಪಕೆರೆ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರ ಹಾಗೂ ತೋಟಗಾರಿಕೆ ಇಲಾಖೆ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 22 ರವಿವಾರ ಬೆಳಗ್ಗೆ 9:30ಕ್ಕೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಕೆರೆ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳದ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್, ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಜಿಲ್ಲಾ ಪಂಚಾಯತ್ ಸಿಇಒ ಭವನ್ ಸಿಂಗ್ ಮೀನಾ, ಪ್ರಾದೇಶಿಕ ಆಯುಕ್ತರಾದ ಜಾಹೀರ್ ನಸೀಂ, ರಾಜ್ಗೋಪಾಲ್ ರೆಡ್ಡಿ ಸೇರಿದಂತೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಫಲಪುಷ್ಪ ಪ್ರದರ್ಶನ ಮತ್ತು ಈ ಮೇಳದಲ್ಲಿ ನಮ್ಮ ಈ ಅಪ್ಪ ಲೇಖಿನ ಅಧ್ಯಕ್ಷರು ಆದಂತ RC ಮೇಡಮ್ ಅವರು ಮತ್ತು DC ಮೇಡಮ್ ಆದಂತ ನಮ್ಮ ಯಾವಾಗಲೂ ಇಲ್ಲಿ ಅಭಿವೃದ್ಧಿ ಕೆಲಸ DC ಮೇಡಮ್ ಅವರು ಮತ್ತು ನಮ್ಮ ಲೋಕಲ್ RC ಇದ್ದಿದ್ದ ಸಲುವಾಗಿ ಇಲ್ಲಿ ಬಹಳ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮೇಡಮ್ ಅವ್ರ ಬಗ್ಗೆ ಇಲ್ಲಿ ಡೆವಲಪ್ ಬಹಳ ಆಗಬಹುದು ಅಂತ. DC ಮೇಡಮ್ ಅವ್ರನ್ನು ಕೂಡ ತಮ್ಮ ಎಲ್ಲಾ ಕಡೆ ಓಡಾಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಇವತ್ತು ಫಲಪುಷ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳ ಇಲ್ಲಿ
ಆಯೋಜಿಸಲಾಗಿತ್ತು. ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ, ಯಾಕಂದ್ರೆ ಈಗ ಪ್ರಿ ಬಜೆಟ್ ಮೀಟಿಂಗ್ ಇರೋದ್ರಿಂದ ಅವರು ಬಹಳ ಬಿಜಿ ಇದ್ದಾರೆ. ಆ ಮೀಟಿಂಗ್ ಗಳಲ್ಲಿ ಅವರು ಬರಕ್ ಆಗಿಲ್ಲ. ಈಗ ಎಲ್ಲ ಜನಪ್ರತಿನಿಧಿಗಳು ಮತ್ತು RC ಮೇಡಮ್, DC ಮೇಡಮ್ ಅವರು ಇಲ್ಲಿ ಬಂದು ರೈತರಿಗೆ ಇದೊಂದು ಒಳ್ಳೆ ಅವಕಾಶ. ಯಾಕಂದ್ರೆ ಬೇರೆ ಬೇರೆ ಬಣ್ಣದ ಹೂಗಳು, ಹಾರ್ಟಿಕಲ್ಚರ್ ಇನ್ನು ಈ ಡಿಪಾರ್ಟ್ಮೆಂಟ್ ದವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿ ಬಹಳ ಚೆನ್ನಾಗಿ ಕಾರ್ವಿಂಗ್ ಮಾಡಿ ಏನ್ ಮಾಡಿಸಿದ್ದಾರೆ, ಬಹಳ ಬ್ಯೂಟಿಫುಲ್ ಮಾಡಿದ್ದಾರೆ. ಯಾಕಂದ್ರೆ ಇವ್ ನೋಡಿದ್ರೆ ನಮಗೆ ಬಹಳ ವಂಡರ್ ಅನಿಸ್ತದೆ. ಯಾಕಂದ್ರೆ ಬೇರೆ ಬೇರೆ ಕಡೆ ನೋಡ್ತೀವಿ, ಬೆಂಗಳೂರಿನಲ್ಲಿ ಅಲ್ಲಿ ಈ ಭಾಗದಾಗ ಜಾಸ್ತಿ ಕಡಿಮೆ ಈ ರೀತಿ ಆಗೋದು. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಇದರಿಂದ ರೈತರಿಗೆ ಬಹಳ ಅನುಕೂಲ ಇದೆ. ಈಗ ಬೇರೆ ಬೇರೆ ವೆರೈಟೀಸ್ ಫ್ರೂಟ್ಸ್ ಕೂಡ ನಾವು ತಳಿಗಳನ್ನು ಕೂಡ ತಾವು ಇಂಟ್ರೊಡ್ಯೂಸ್ ಮಾಡಿ ಬೇರೆ ಬೇರೆ ಎಲ್ಲ ಬಂದಿರ್ತಕ್ಕಂಥ ರೈತರಿಗೂ ಕೂಡ ತಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಇಂತಿಂಥ ತಳಿಗಳು ಅದಾವ, ತಾವೆಲ್ಲ ಈ ಹೊಸ ಹೊಸ ತಳಿಗಳು ತಾವು ಕೂಡ ಈ ಭಾಗದಲ್ಲಿ ಬೆಳಿಬೇಕಂತ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದವ್ರು ಕೂಡ ಎಲ್ಲ ಕಡೆ ಹೋಗಿ ಎಲ್ಲ ತಾಲೂಕು ಮಟ್ಟದಲ್ಲಿನೂ ಕೂಡ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ಇಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ, ರೈತರಿಗೆ ಇದರ ಸುಸಂಧಿ ಇದೆ. ಎಲ್ಲ ರೈತರು ಬಂದು ಇಲ್ಲಿ ಈ ಕಾರ್ಯಕ್ರಮದ ಬಂದು ಇದರ ಪ್ರಯೋಜನ ತಗೊಳ್ಬೇಕು ಎಲ್ಲ ರೈತರು. ಎಲ್ರಿಗೂ ನಮಸ್ಕಾರ. ಇಂದು ಈ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಉದ್ಘಾಟಿಸಿದ ಶ್ರೀ ಗುತ್ತೇದಾರ್ ಸಾಹೇಬ್ ಇದ್ದಾರೆ, DC ಫೌಜಿಯಾ ತರಮ್ ಅವರು ಇದ್ದಾರೆ. ಅದಲ್ಲದೇನೆ ಇದು ಸತತವಾಗಿ ನಾವು ನೋಡ್ತೀವಿ ನಮ್ಮ ಭಾಗಗಳಲ್ಲಿ ಇಂಥ ಮೇಳಗಳು ಏನಿದೆ, ನಮ್ಮ ಫಾರ್ಮರ್ಸ್ ಏನ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನ ನಾವು ಬೆಳೆದಿರೋಂಥ ರೀತಿ ಆಗ್ಲಿ, ಯಾವ್ದು ವೆರೈಟಿಯನ್ನ ಅವರು ಬೆಳೆದಿದ್ದಾರೆ, ಅದಲ್ಲದೇನೆ ನಾವು ಅಲ್ಲಿ ಡೈರೆಕ್ಟ್ ಅವರಿಂದ ನಾವು ಇದನ್ನ ಪರ್ಚೇಸ್ ಸಹಿತ ಮಾಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನೋಡಬಹುದಾಗಿದೆ, ತುಂಬಾ ಒಳ್ಳೆಯದಾಗಿ ಪುಷ್ಪಗಳನ್ನ ಪ್ರದರ್ಶನ ಸಹಿತ ಮಾಡಿದ್ದಾರೆ. ಒಂದು ಥೀಮ್ ಅನ್ನ ಇಟ್ಕೊಂಡ್ಬಿಟ್ಟು ಮಾಡಿದ್ದಾರೆ. ಅದಲ್ಲದೇನೆ ವೆಜಿಟೇಬಲ್ ಕಾರ್ವಿಂಗ್ಸ್ ಸಹಿತ ಮಾಡಿದ್ದಾರೆ. ಜಾಸ್ತಿ ಇದರಲ್ಲಿ ಏನಿದೆ, ಮಕ್ಕಳು ಆಗ್ಲಿ, ಅವ್ರ ಪೇರೆಂಟ್ಸ್ ಆಗ್ಲಿ, ಇನ್ನಿತರ ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು. ಅಲ್ಲದೇನೆ ನಮ್ದು ಬೆಳೆದಿರೋಂಥ ಎಲ್ಲ ಫಾರ್ಮರ್ಸ್ ಅವರದ್ದು ಪ್ರೊಡ್ಯೂಸ್ ಎಲ್ಲ ಏನಿದೆ ಅವರು ಖರೀದಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ವಿನಂತಿಸ್ತಾ ಇದ್ದೀವಿ. ಇದು 2 ದಿನ ನಡೆಯೋದು ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಈ ಅಪ್ಪ ಲೇಕಲ್ಲಿ ಏನಿದೆ, ನಾವು ಇದನ್ನ ಫ್ರೀ ಆಗಿ ಏನಿದೆ ಇದರಲ್ಲಿ ನಾವು ಇಡ್ತಾ ಇದೀವಿ. ಮುಂಚೆ ಇದರಲ್ಲಿ ಒಂದ್ ಸ್ವಲ್ಪ ಟಿಕೆಟ್ ಇರ್ತಾ ಇತ್ತು, ಬಟ್ ಇದು ಪ್ರದರ್ಶನ ಇರೋದ್ರಿಂದ ಸಾರ್ವಜನಿಕರು ಎಲ್ಲರೂ ಇದರದ್ದು ಬೆನಿಫಿಟ್ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಾವು ಫ್ರೀ ಆಗಿ ಮಾಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಇವತ್ತು ನಮ್ಮ ಫ್ಲವರ್ ಶೋ ಮತ್ತು ವೆಜಿಟೇಬಲ್ ಕಾರ್ವಿಂಗ್ ಶೋ ಏನ್ ತೋಟಗಾರಿಕೆ ಇಲಾಖೆನವರು ಪ್ರದರ್ಶನ ಮಾಡಿದ್ದಾರೆ, ಮಲಗಿಗಳು ಇವೆ, ಬಹಳಷ್ಟು ಇಲ್ಲಿ ಒಂದು ಒಳ್ಳೆ ಡಿಸ್ಪ್ಲೇ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಒಂದು ಥೀಮ್ ಬೇಸಿಸ್ ಮೇಲೆ ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಆಗಿರೋದು, ಎಲ್ಲ ಮಹನೀಯರು ದೇಶಕ್ಕೆ ಕೊಡುಗೆ ಕೊಟ್ಟಿರೋದು ಮಹನೀಯರದು ವೆಜಿಟೇಬಲ್ ಕಾರ್ವಿಂಗ್ ಬಹಳ ಉತ್ತಮವಾಗಿ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಕಲಬುರಗಿ ನಗರದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ್ಯಾವುದು ಪ್ರವಾಸೋದ್ಯಮದ ಸ್ಥಳಗಳು ಇವೆ, ತಾಣಗಳು ಇವೆ, ಅದು ಸಹ ಅವ್ರು ಬಹಳ ಚೆನ್ನಾಗಿ ಒಂದು ಕಳಂಗಡಿ ಮೇಲೆ ಡಿಸ್ಪ್ಲೇ ಮಾಡಿಸೋ ರೀತಿ ಮಾಡಿದ್ದಾರೆ. ನಿಜವಾಗ್ಲೂ ಇಲ್ಲಿ ಬಹಳಷ್ಟು ನೋಡಕ್ಕೆ ಇದೆ. 3 ವರ್ಷ ಆದ ನಂತರ ಈ ರೀತಿ ಒಂದು ಫ್ಲವರ್ ಶೋ ಆಗ್ತಾ ಇರೋದು ಗುಲ್ಬರ್ಗದಲ್ಲಿ. ಇಲ್ಲಿ ಪ್ರವೇಶ ಉಚಿತ ಇದೆ. ಹಾಗಾಗಿ ಎಲ್ಲರೂ ಬಂದು ಈ ಒಂದು ಪ್ರದರ್ಶನದಲ್ಲಿ ಅವ್ರನ್ನು ಬಂದು ಭಾಗವಹಿಸಬೇಕು, ನೋಡ್ಬೇಕು, ವೀಕ್ಷಣೆ ಮಾಡಬೇಕು ಮತ್ತು ನಮ್ಮ ರೈತರು ಬಾಂಧವಗಳಿಗೆ ಮತ್ತು ಎಲ್ಲ ತೋಟಗಾರಿಕೆ ಇಲಾಖೆಯ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗನವರಿಗೆ ಪ್ರೋತ್ಸಾಹಿಸಬೇಕು ಅಂತ ನನ್ನ ಕಡೆಯಿಂದ ವಿನಂತಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿಯ ವತಿಯಿಂದ
ಕಲಬುರಗಿ ನಗರದ ಕನ್ನಡ ಭವನದಲ್ಲಿ 13ನೆಯ ಕಲಬುರಗಿ ಚಿತ್ರಸಂತೆಯ ಉದ್ಘಾಟನಾ ಸಮಾರಂಭ ಜರುಗಿತು. ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ 13ನೇ ಕಲಬುರಗಿ ಚಿತ್ರಸಂತೆ ಚಿತ್ರಕಲಾ ಪ್ರದರ್ಶನ ಮತ್ತು ಮಾರಾಟದ ಉದ್ಘಾಟನಾ ಸಮಾರಂಭವು ಭಾನುವಾರ ದಿನಾಂಕ 22 ಫೆಬ್ರವರಿ 2026 ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಕನ್ನಡ ಭವನ ಕಲಬುರಗಿಯಲ್ಲಿ ಜರುಗಿತು. ಇದಕ್ಕೆ ಸಹಕಾರ ವಿಕಾಸ ಅಕಾಡೆಮಿ ಕಲಬುರಗಿ, ಚೈತನ್ಯಮಯಿ ಟ್ರಸ್ಟ್ ಕಲಬುರಗಿ, ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ ಕಲಬುರಗಿ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ, ಬಿಸಿಲು ಆರ್ಟ್ ಗ್ಯಾಲರಿ ಕಲಬುರಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ, ಆನಂದ್ ಟೆಕ್ಸ್ಟೈಲ್ಸ್ ಮತ್ತು ಆನಂದ್ ಹೋಲ್ಸೇಲ್ ಕ್ಲಾತ್ ಕಂಪನಿ ಕಲಬುರಗಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ಕಲಬುರಗಿ, ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ರಾಯಚೂರು ನೀಡಿದರು. ಚಿತ್ರಸಂತೆ ಉದ್ಘಾಟಕರಾಗಿ ಫೌಜಿಯಾ ತರನುಂ, BIAS ಜಿಲ್ಲಾಧಿಕಾರಿಗಳು ಕಲಬುರಗಿ ಇವರು ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಶರಣಬಸಪ್ಪ ಪಪ್ಪ, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ, ಬಸವರಾಜ್ ಎಲ್ ಜಾನೆ ಹಿರಿಯ ಚಿತ್ರಕಲಾವಿದರು ಮತ್ತು ಸದಸ್ಯರು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು, ಆನಂದ್ ದಂಡೋತಿ ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ಕಲಬುರಗಿ, ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ, ರಾಧೇಶ್ಯಾಮ್ ಠಾಕೂರ್ ಖ್ಯಾತ ವಾಣಿಜ್ಯೋದ್ಯಮಿ ಕಲಬುರಗಿ ಇವರು ಆಗಮಿಸಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ AS ಪಾಟೀಲ್ ಹಿರಿಯ ಚಿತ್ರಕಲಾವಿದರು ಮತ್ತು ನಿರ್ದೇಶಕರು ಚೈತನ್ಯಮಯಿ ಟ್ರಸ್ಟ್ ಕಲಬುರಗಿ ಇವರು ವಹಿಸಿದ್ದರು. ಈ ಸಂದರ್ಭದಲ್ಲಿ VB ಬಿರಾದಾರ್ ಮುಖ್ಯಸ್ಥರು, ಬಿಸಿಲು ಆರ್ಟ್ ಗ್ಯಾಲರಿ, MH ಬೆಳಂಗಿ ಪ್ರಾಚಾರ್ಯರು, ದಿ ಆರ್ಟ್ ಇಂಟಿಗ್ರೇಷನ್, ಪರಶುರಾಮ್ P ಸಂಯೋಜಕರು, 13ನೇ ಕಲಬುರಗಿ ಚಿತ್ರಸಂತೆ 2026 ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕುಂಭಕಲೆಯ ಪ್ರಾತ್ಯಕ್ಷಿಕೆ ಮತ್ತು ಕಾರ್ಯಾಗಾರ ಶ್ರೀ ದಾನಯ್ಯ ಚೌಕಿಮಠ್ ಶಿಲ್ಪ ಕಲಾವಿದರು ಕಲಬುರಗಿ, ಭಾವಶಿಲ್ಪ ಪ್ರಾತ್ಯಕ್ಷಿಕೆ ಶ್ರೀ ಗೋಪಾಲ್ KP ಶಿಲ್ಪ ಕಲಾವಿದರು ಕಲಬುರಗಿ, ಸೃಜನಶೀಲ ವರ್ಣಚಿತ್ರ ಪ್ರಾತ್ಯಕ್ಷಿಕೆ ಶ್ರೀ ಗಿರೀಶ್ B ಕುಲಕರ್ಣಿ ಚಿತ್ರಕಲಾವಿದರು ಕಲಬುರಗಿ ಇವರು ನಡೆಸಿಕೊಟ್ಟರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 13ನೇ ಕಲಬುರಗಿ ಚಿತ್ರಸಂತೆಗೆ ಬಂದಿದ್ದೀವಿ. ಬಹಳ ಅತ್ಯುತ್ತಮವಾಗಿ ಎಲ್ಲ ಕಲಾವಿದರು, ಎಲ್ಲ ಚಿತ್ರಕಲಾದಲ್ಲಿ ಇರೋರು ಯಾರ್ಯಾರು ಇದ್ದಾರೆ, ಪ್ರೇಕ್ಷಕರು ಎಲ್ಲರೂ ಸೇರಿ 1000ಕ್ಕಿಂತ ಜಾಸ್ತಿ ಜನರು ಸೇರಿದ್ದಾರೆ. ಬಹಳ ಅತಿ ಉತ್ತಮ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವ್ರವ್ರ ಕಲೆಯದು. ನಾವು ಪೇಂಟಿಂಗ್ಸ್ ನೋಡಿದ್ದೀವಿ, ಆಯಿಲ್ ಪೇಂಟಿಂಗ್ ಇರಬಹುದು, ಅಕ್ರಿಲಿಕ್, ವಾಟರ್ ಪೇಂಟ್, ನಾವು ಸ್ಕಲ್ಪ್ಚರ್ ನೋಡಿದ್ದೀವಿ. ಬಹಳಷ್ಟು ಮಾಡರ್ನ್ ಥೀಮ್ಯಾಟಿಕ್ ಆಗಿನೂ ಬಹಳಷ್ಟು ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ ಅವರು. ನನಗೆ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಷ್ಟು ಪ್ರತಿಭೆ ಇದೆ, ಈ ಪ್ರತಿಭೆಗೆ ಒಂದು ಮಂಚ್ ಸಿಕ್ಕಿದೆ. ಐ ಹೋಪ್ ಬಹಳ ಮಂದಿ ಇಲ್ಲಿ ಬಂದು ಬರೀ ವೀಕ್ಷಣೆ ಮಾಡೋದು ಮಾತ್ರ ಅಲ್ಲದೆ ಖರೀದಿ ಸಹ ಮಾಡಿ ನಮ್ಮ ಲೋಕಲ್ ಆರ್ಟಿಸ್ಟ್ಗೆ ಪ್ರೋತ್ಸಾಹಿಸಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೋ ಫಾರ್ವರ್ಡ್, ಬಿಕಮ್ ಮೋರ್ ಸಕ್ಸಸ್ಫುಲ್, ವಿಲ್ ಹ್ಯಾವ್ ದ ಮೀನ್ಸ್ ಟು ಪ್ರೊಜೆಕ್ಟ್ ದ ವರ್ಕ್ಸ್ ಅಟ್ ದ ನ್ಯಾಷನಲ್ ಲೆವೆಲ್ ಆಸ್ ವೆಲ್. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಂದು ಚಿತ್ರಕಲೆ ಸಂತೆ ಆಯೋಜನೆ ಆಗ್ತಾ ಇದೆ. ಇಲ್ಲಿ ಬೇರೆ ಬೇರೆ ಒಂದು ಪೇಂಟಿಂಗ್ ನಾವು ಇವತ್ತು ನೋಡ್ತಾ ಇದ್ದೀವಿ ಮತ್ತು ಮಕ್ಕಳು ಕೂಡ ಬಂದಿದ್ದಾರೆ. ಅವರು ಅವರ ಆರ್ಟ್ನು ಇಲ್ಲಿ ತೋರಿಸ್ತಾ ಇರೋದು ಬಹಳ ಸಂತೋಷ ಸಂದರ್ಭ. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕಡೆ ಬಿಜಿ ಆಗ್ಬಿಡ್ತೀವಿ. ಈ ಸಂದರ್ಭದಲ್ಲಿ ನಮ್ಗೆ ಆರ್ಟ್ ಏನಿದೆ, ಮ್ಯೂಸಿಕ್ ಇರ್ಬಹುದು, ಆರ್ಟ್ ಇರ್ಬಹುದು, ಯಾವುದೇ ಒಂದು ಆರ್ಟ್ ಫಾರ್ಮ್ ಇರೋದು ಬಹಳ ಅದರದ್ದು ಇಂಪಾರ್ಟೆನ್ಸ್ ಇದೆ. ಹಾಗಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಈಗ ನಾಟಕೋತ್ಸವದ ಸಂದರ್ಭದಲ್ಲಿ ಇವತ್ತು ಚಿತ್ರಕಲೆ ಸಂತೆ ಆಯೋಜನೆ ಆಗ್ತಾ ಇದೆ. ತಾವು ಇಲ್ಲಿ ನೋಡ್ತಾ ಇರಬಹುದು, ಮಕ್ಕಳು ಇಲ್ಲಿ ಪೇಂಟಿಂಗ್ ಮಾಡ್ತಾ ಇರೋದು ಬಹಳ ಸಂದರ್ಭ, ಬಹಳ ಚೆನ್ನಾಗಿದೆ. ನಾನು ಎಲ್ಲ ಆರ್ಟಿಸ್ಟ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಲಬುರಗಿಯಲ್ಲಿ 13ನೇ ಚಿತ್ರಸಂತೆ ಕನ್ನಡ ಭವನದಲ್ಲಿ ನಡೀತಾ ಇದೆ. ಈ ಚಿತ್ರಸಂತೆಗೆ ಸುಮಾರು 100 ಕಲಾವಿದರು, 100ರಿಂದ 125 ಕಲಾವಿದರು ಭಾಗವಹಿಸಿದ್ದಾರೆ. ಜೊತೆಗೇನೆ ಸುಮಾರು 800 ವಿದ್ಯಾರ್ಥಿಗಳು ಬಂದು ಚಿತ್ರಸಂತೆಯಲ್ಲಿ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಇದು ಒಂದು ವಿಶೇಷತೆ. ಜೊತೆಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಎಲ್ಲ ಕಲಾಕೃತಿಗಳನ್ನು ಬಹಳ ಆಸಕ್ತಿಯಿಂದ ನೋಡಿಕೊಂಡು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹಿಸಿ ನಮಗೆ ಬೆನ್ನು ತಟ್ಟಿದ್ದಾರೆ. ನಿಜವಾಗಲೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಶರಣಬಸಪ್ಪ ಪಪ್ಪ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿದ್ದಾರೆ. ಜೊತೆಗೆ ಅನೇಕ ಪೇರೆಂಟ್ಸು, ಕಲಾವಿದರು, ಹಿರಿಯ ಕಲಾವಿದರು, ಯುವ ಕಲಾವಿದರು ಎಲ್ಲರೂ ಬಂದು ಈ ಒಂದು ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದು ನಿಜವಾಗಲೂ ಕೂಡ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸಂಸ್ಥೆಗಳು, ಡಾಕ್ಟರ್ ಪರಶುರಾಮ್ ದೃಶ್ಯ ಬೆಳಕು ಮತ್ತು ಆರ್ಟ್ ಇಂಟಿಗ್ರೇಷನ್ ಕಾಲೇಜು ಪ್ರಿನ್ಸಿಪಾಲ್ರು, ಚೈತನ್ಯಮಯಿ ಟ್ರಸ್ಟು, ಬಿಸಿಲು ಆರ್ಟ್ ಗ್ಯಾಲರಿ ಮತ್ತು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಇವರೆಲ್ಲರೂ ಕೂಡ ಈ ಚಿತ್ರಸಂತೆಗೆ ತನುಮನದಿಂದ ಸಹಾಯ ಮಾಡಿದ್ದು
ನಿಜವಾಗ್ಲೂ ಕೂಡ ಚಿತ್ರಸಂತೆಯು ಒಂದು ಕಲಾ ಮಾರಾಟಕ್ಕೆ ಒಂದು ಒಳ್ಳೆಯ ವೇದಿಕೆಯಾಗಿ ಪರಿಣಮಿಸುತ್ತದೆ ಅನ್ನುವ ಒಂದು ಭಾವನೆಯಿಂದ ನಾನು ಚಿತ್ರಸಂತೆ ಮುಂದಿನ ವರ್ಷ ಇನ್ನೂ ಯಶಸ್ವಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಾನು ಎಲ್ಲ ಕಲಾವಿದರಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕಲಬುರಗಿ ಚಿತ್ರಸಂತೆ 13ನೇ ಚಿತ್ರಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ತುಂಬಾ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದು ಚಿತ್ರ ಕಲೆಯಲ್ಲೆಲ್ಲ ಪಾಲ್ಗೊಂಡು ಮಕ್ಕಳೆಲ್ಲ ಚಿತ್ರ ಬಿಡಿಸ್ತಿದ್ದಾರೆ. ಎಲ್ಲ ಆರ್ಟಿಸ್ಟ್ಗಳ್ದೆಲ್ಲ ಪೇಂಟಿಂಗ್ಸ್ ಎಲ್ಲ ಇದೆ ಇಲ್ಲಿ. ಈ ಥರ 13 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೂ ಕಲಾವಿದರಿಗೆ ಇನ್ನೂ ಬೆಳೀಲಿಕ್ಕೆ ಇನ್ನೂ ಅವಕಾಶಗಳು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ DC ಮೇಡಮ್ ಅವರು ಬಂದರು, ಜಗದೇವ್ ಗುತ್ತೇದಾರ್ MLC ಅವ್ರು ಬಂದರು, ಆಮೇಲೆ ಮಾಲಿಕ ಗುತ್ತೇದಾರ್ ಅವರು ಬಂದರು. ತುಂಬ ಜನ ಬಂದು ಇದಕ್ಕೆಲ್ಲ ಶರಣು ಬಪ್ಪ ಅವ್ರು ಬಂದರು. ಎಲ್ಲರೂ ಬಂದು ಈ ಕಲೆಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ತರ ಕಲಾವಿದರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು, ಮುಂದಿನ ದಿನದಲ್ಲಿ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಹೃದಯ ಗೆಳೆಯರ ಬಳಗ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಿರಿಯ ಪತ್ರಕರ್ತರಾಗಿದ್ದ ದಿವಂಗತ ಅಪ್ಪರಾವ್ ಬಿರಾದಾರ್ ಗೋಗಿ ಅವರಿಗಾಗಿ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಹೃದಯಿ ಗೆಳೆಯರ ಬಳಗ ಕಲಬುರಗಿಯ ವತಿಯಿಂದ ಹಿರಿಯ ಪತ್ರಕರ್ತ ದಿವಂಗತ ಅಪ್ಪರಾವ್ ಬಿರಾದಾರ್ ಗೋಗಿ ಅವರಿಗೆ ನುಡಿನಮನ ಕಾರ್ಯಕ್ರಮ ರವಿವಾರ ದಿನಾಂಕ 22ನೇ ಫೆಬ್ರವರಿ 2026ರಂದು ಬೆಳಗ್ಗೆ 10:45 ಕನ್ನಡ ಭವನ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಶಾಂತ ಸೋಮನಾಥ ಶಿವಾಚಾರ್ಯರು ಶಾಂತೇಶ್ವರ ಮಠ ಮಂಗಲಗಿ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶಳಗಿ ದೇವೇಂದ್ರ ವಹಿಸಿದ್ದರು. ನುಡಿನಮನ ಸಲ್ಲಿಸಲು ಲಕ್ಷ್ಮಣ್ ಕೌಂಟೆ, ಸುರೇಶ್ ಹತ್ತಿ, ಶೀಲಾ ತಿವಾರಿ, ಶಿವರಾಯ್ ದೊಡಮನಿ, ಶಂಕರ್ ಕೋಡ್ಲಾ, ಬಾಬುರಾವ್ ಯಡ್ರಾಮಿ, ವಿಜಯಕುಮಾರ್ ತೇಗಲ್ತಿಪ್ಪಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಿದ್ದು ಬಿರಾದಾರ್, ಸುರೇಶ್ ಬಡಿಗೇರ್, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಲಸ ಮಾಡೋದಿದ್ರೆ ಟಿಕೆಟ್ ಹಚ್ಚಲಾಗತ್ತಿದ್ದೆ. ಈಗ ಅನಿವಾರ್ಯ ಅವ್ರ ಪತ್ರಿಕೆ ನಾನೇ ಮುಂದೆ ಹಚ್ಕೊಂಡು ನಾನೇ ಅಡ್ರೆಸ್ ಹಚ್ಕೊಂಡು ನಾನೇ ಟಿಕೆಟ್ ಹಚ್ಕೊಂಡು ಪತ್ರಿಕೆಗೆ ಕಳಿಸ್ತಾ ಇದ್ದೀನಿ. ಅಂದರೆ ನಾವು ಬದುಕಿರುವಾಗಲೇ ನಮ್ಮ ತಂದೆ ತಾಯಿಗಳನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಆ ಮೂಲಕ ನಾವು ತಂದೆ ತಾಯಿಗಳಿಗೆ ಒಂದು ಏನಂತೀವಿ, ಅವರಿಗೆ ಒಂದು ಸಾರ್ಥಕತೆಯನ್ನು, ನಮ್ಮ ಬದುಕಿನ ಸಾರ್ಥಕತೆಯನ್ನು ತಂದುಕೊಳ್ಬೇಕು. ಮತ್ತು ನಮ್ಮ ಕೌಟೆಯವ್ರನ್ನ ಮತ್ತು ನಮ್ಮ ಪೂಜ್ಯ ನನಗೆ ಸಿದ್ದು ಹೇಳಿದ್ರಿ, ಪೂಜ್ಯರ ನಮ್ಮ ಮನೆತವರು ಇರೋದ್ರ ಅವರು ಬರ್ತಾರೆ ಅಂತ ನೋಡಿದೆ. ಅವರು ಕೂಡ MA PhD ವರ್ಷ ಡಾಕ್ಟರೇಟ್ ಮಾಡತಕ್ಕಂಥವ್ರು. ನಮ್ಮ ಶೀಲಾ ತಿವಾರಿ ಮೇಡಮ್ ಅವರು ನಮ್ಮ ದೇವೇಂದ್ರ ಪವನ್ ಟವಿಯಲ್ಲಿ ಅವರೆಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡಿಕೊಂಡವರು. ನಮ್ಮ ಸರ್ ಅದಾರೆ ತಿವಾರಿ ಸರ್, ಅವ್ರು ನಮ್ಮ ಯೂನಿವರ್ಸಿಟಿಯಾಗಿದ್ದಾಗಿದ್ರು ಪರಿಚಯ. ಅವರು ಮೇಡಮ್ ಅವ್ರ ಜೊತೆ ಜಾಸ್ತಿ ಒಡನಾಡಿದ್ರು, ಸರ್ ಜೊತೆ ಒಡನಾಡಿದೆ. ಮತ್ತು ಡೈಲಿ ಬೆಳಿಗ್ಗೆ ವಾಕಿಂಗ್ನಾಗ ನಮ್ಗೆ ಸಿಗ್ತಿರ್ತಾರೆ. ಮತ್ತು ಆಗಿನ ಕಾಲದ ಒಬ್ಬ ಮಹಿಳೆಯಾಗಿ ಅಂಥ ಕಾಲದಾಗ 80ರ ದಶಕದಲ್ಲಿ 70ರ ದಶಕದಲ್ಲಿ ಪತ್ರಿಕೆ ನಡೆಸೋದು ಸಣ್ಣ ಮಾತಲ್ಲ. ಅಂಥ ಪತ್ರಿಕೆಯನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಇವತ್ತಿನ ನಮ್ಮ ಮಾಧ್ಯಮದವರಿಗೆ ದಾರಿದೀಪ ಆಗಬೇಕು. ಅಂಥ ದಾರಿದೀಪ ಇವತ್ತಿನ ನಮ್ಮ ಜೊತೆಗೆ ಇಲ್ಲ, ಅವ್ರನ್ನ ಕಳ್ಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಆನಿಮಿತ್ಯ ನುಡಿನಮನಕ್ಕೆ ಸೇರಿದ್ದೇವೆ. ದಯವಿಟ್ಟು ಎಲ್ಲರಿಗೆ, ಯಾಕೆಂದರೆ ಇದು ನಾವು ಸರ್ ಹೇಳಿದ್ರೆ ಅವಾಗೇ ಮಾಡಬೇಕಾಗಿತ್ತು. ನಾವೆಲ್ಲ ಈಗ ಹೆಂಗಂದ್ರೆ ನಮ್ಗೆಲ್ಲರೂ ಹಂಗೆ ಪತ್ರಿಕೆ ಎಲ್ಲರೂ ಹಂಗೆ ಏನಾಗಿದೆ ಅಂದ್ರೆ ಯಾವ ಭಾಳ ಬಿಸಿ, ಸುಮ್ಮನೆ ಹಂಗೆ ಬಿಸಿ ಶೆಡ್ಯೂಲ್ ಅದು ಏನಾದರೂ ಗೊತ್ತಿಲ್ಲ, ಬಟ್ ಟೈಮ್ ಪಾಸ್ನು ಭಾಳ ಮಾಡ್ತೀವಿ ನಾವು. ಹಾಗೆ ಅದ್ರಾಗ ಆಗಿರಲಿಲ್ಲ. ಕೊನೆಗೆ ಸುರೇಶ, ನಾವು 4-5 ಮಂದಿ ಕಲ್ತು, ವಿಜಯಕುಮಾರ್ ಅವ್ರು ಕಲ್ತು, ಇಲ್ರಿ ಎಲ್ಲೇನು ಮಾಡಿ ಕನ್ನಡ ಬಂದಾಗ ಮಾಡೋಣಿವಿ. ಎಷ್ಟು ಮಂದಿ ಸೇರಕ್ಕೆ 50-60 ಮಂದಿ ಅವ್ರ ನೆಂಟರು, ಅವ್ರಿಗೆ ಬೇಕಿದ್ದವರು, ಅವ್ರ ಅಭಿಮಾನಿಗಳು ಎಲ್ಲರೂ ಬಂದು ಸೇರಿ ಅಂತ ತಿಳ್ಕೊಂಡು ಬಂದಿದ್ದೀರಿ. ನಮ್ಮ ಒಂದು ಕರೆಗೆ ನಾವೆಲ್ಲರೂ ಹೋಗ್ಬಿಟ್ಟು ಒಂದು ದಿನ ನುಡಿನಮನಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ವಂದಿಸಿ ನನ್ನ ನುಡಿನಮನ ಮುಗಿಸ್ತೇನೆ. ನಮಸ್ಕಾರ. ಪ್ರಾಮಾಣಿಕ ಪತ್ರಕರ್ತ, ವೃತ್ತಿನಿರತ ಪತ್ರಕರ್ತ, ಕರ್ತವ್ಯಕ್ಕೋಸ್ಕರ ಮಾಡೋದು ಬೇರೆ. ಆಗಿನ ಕಾಲದೊಳಗೆ ದುಡ್ಡು ಯಾರು ಕೊಡ್ತಿದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರೆಲ್ಲ ನಮಗೆ ಮಾರ್ಗದರ್ಶಕರು, ಹಿರಿಯರು. ಅವ್ರ ಮಾರ್ಗದಲ್ಲಿ ನಾವು ಬಂದೀವಿ. ಅವ್ರ ಬಗ್ಗೆ ಹೇಳಿದ್ಮೇಲೆ ಅವರು ಮಾತಾಡೋದು ಕಡಿಮೆ. ಪತ್ರಿಕೆ ಗ್ರಾಮವಾಣಿ, ಗ್ರಾಮದ ಪ್ರತಿನಿಧಿಯಾಗಿ ಅವ್ರು ಹೇಳಿದರು, ಬಡಿಗೇರ್ ಸರು ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಅವ್ರ ಪತ್ರಿಕೆ ಹಾಕ್ತಾಯಿದ್ರು ಅಂತ. ಹೀಗೆ ಆ ಪತ್ರಿಕೆ ಮುಖಾಂತರ ಅವ್ರು ಜನಜಾಗೃತಿ ಮಾಡುವಂಥ ಪ್ರಯತ್ನ ಮಾಡಿದ್ರು. ನಾವು ಸಹ ಮಾಡಿದ್ವಿ. ಒಂದು ಉದ್ದೇಶ ಇತ್ತು. ಉದ್ದೇಶ ಹಿಡಿಯೋದು ಕೂಡಲೇ ನಮ್ಮ ಪತ್ರಿಕೆ ನಿಲ್ಲಿಸಿದ್ವಿ. ನಾನು ನೌಕರಿಗೆ ಹೋದೆ, ಉದ್ಯೋಗಕ್ಕೆ ಹೋದೆ, ಲೆಕ್ಚರರ್ ಶಳಗೆ ಸರ್ ಭಾಳ ವರ್ಷಗಳ ನಂತರ ಈ ಒಂದು ವೇದಿಕೆಯಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಅನೇಕ ವರ್ಷಗಳ ನಂತರ 30 ವರ್ಷಗಳ ನಂತರ ನಮ್ಮ ಅವರ ದರ್ಶನ ಆಗಿದೆ. ಇದು ಒಂದು ವಿಶೇಷವಾಗಿ ನಾನು ಒಂದಿಷ್ಟು ಜನ ಅನ್ಕೊಂತಾರೆ, ನಾನೆಲ್ಲೂ ಕಾಣಿಸಂಗಿಲ್ಲ. ಅದಕ್ಕೆ ಕಾರಣಗಳು ಭಾಳ ಇದೆ. ನಾವು ಪತ್ರಿಕೆ ಬರೆಯುವಾಗ ಹೆಂಗಿದ್ದೆ, ನನ್ನ ಕ್ಯಾರೆಕ್ಟರ್ ಏನಿತ್ತು, ಇವತ್ತು ಆ ಕ್ಯಾರೆಕ್ಟರ್ದಾಗ 1% ಲೆಸ್ ಇಲ್ಲ. ನನ್ನ ಅಭಿಮಾನಕ್ಕೆ ಧಕ್ಕೆ ಆದರೆ
ಅಥವಾ ಆ ನೀತಿ ಬಿಟ್ಟು ನಡೆದರೆ ನಾನು ಎಲ್ಲೂ ಸಿಗಲ್ಲ. ಬರವಣಿಗೆ ಇವತ್ತಿಗೂ ಇದೆ ನನ್ನ ಹತ್ರ. ಬರವಣಿಗೆಯೇ ನನ್ನ ಮಿತ್ರ, ಆಪ್ತ, ಸಂಗಾತಿ ಎಲ್ಲ. ಯಾರು ಹೆಣ್ಣರು ಮಕ್ಕಳು ಯಾರ್ಯಾರು ಬಿಟ್ಟಿದ್ದಿಲ್ಲ, ನಿತ್ಯ ಓದೋದು ಬರೆಯೋದು ಮಾತ್ರ ಇರ್ತದೆ. ಇಂಥ ಒಂದು ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಈಗಕ್ಕೆ ಅಪ್ಪರಾವ್ ಬಿರಾದಾರ್ ಹೋಗಿ ಇದು ಕಾರ್ಯಕ್ರಮ ಮಾಡಿದ್ದು ಭಾಳ, ಯಾಕೆಂದರೆ ಮರೆತು ಹೋಗೋರೇ ಭಾಳ ಜನ ಇದ್ದಾರೆ. ಆ ಮರೆತು ಹೋಗುವಂತಹ ಸಂದರ್ಭದಲ್ಲಿಯೇ ಒಬ್ಬ ಹಿರಿಯ ಪತ್ರಕರ್ತರನ್ನು ನೀವು ಈ ರೀತಿ ನುಡಿನಮನದ ಮೂಲಕ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀರಿ ಅಂದರೆ ನನಗೆ ಆಶ್ಚರ್ಯ. ನಾವು ಯಾರಿಗೆ ಸಲ್ಲಿಸ್ತೀವಿ ಅನ್ನೋದನ್ನು ವಿಚಾರ ಮಾಡಿ. ನಾವು ಹುಟ್ತೀವಿ ಮತ್ತು ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯೆ ನಮ್ಮ ಹೆಜ್ಜೆಗಳನ್ನು ಸಮಾಜದಲ್ಲಿ ಯಾವುದೇ ಫೀಲ್ಡಿನಲ್ಲಿ ಬಿಟ್ಟು ಅದು ಅಳಿಸಿ ಹೋಗದಂತೆ ನೋಡಿಕೊಳ್ಳುವಂಥ ವ್ಯಕ್ತಿತ್ವಕ್ಕೆ ನಾವು ಹೆಚ್ಚಾಗಿ ನುಡಿ ನಮನವನ್ನು ಅರ್ಪಿಸ್ತೀವಿ. ಅಂಥವರಲ್ಲಿ ನಮ್ಮ ಬಿರಾದಾರ್ ಅವರು ಒಬ್ಬರು ಅಂತ ನನ್ನ ಅನಿಸಿಕೆ. ಬಿರಾದಾರ್ ಅವರು ವಿನಮ್ರರು, ಸಂಯಮರು, ಮಿತಭಾಷಿಗಳು ಮತ್ತು ತಾವು ಯಾವ ಕಾರ್ಯವನ್ನು ಕೈಯಲ್ಲಿ ಎತ್ಕೊಂಡಿದ್ದಾರೋ ಅದನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡು ಉದ್ದೇಶವಾಗಿಟ್ಟುಕೊಂಡು ಅದರ ಸುತ್ತಲೇ ಮತ್ತು ನೇರವಾಗಿ ನಡೆಯುವಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿತ್ವ ನಮ್ಮ ಬಿರಾದಾರ್. ನನಗೆ ನಾನು ವಾಟ್ಸಪ್ನಲ್ಲೋ ಅಥವಾ ಪೇಪರಲ್ಲೋ ನೋಡಿದೆ ಅಪ್ಪ ಬಿರಾದಾರ್ ಅವರು ಇಲ್ಲ. ನನಗೆ ಅನಿಸ್ಲಿಲ್ಲ ಅವರಿಗೆ ಅಷ್ಟು ವಯಸ್ಸಾಗಿದೆ ಅಂತ, ಯಾಕಂದರೆ ಅವ್ರು ಹಾಗೇನು ಕಾಣ್ತಾ ಇರಲಿಲ್ಲ. ಮತ್ತು ಇತ್ತೀಚೆಗೆ ನಾನು ಕೂಡ ನಮ್ಮ ಕೌಂಟೆ ಸರ್ ಹೇಳ್ದಂಗೆ ಒಳಗೆ ಇರೋದ್ರಿಂದ ಹೆಚ್ಚಾಗಿ ಕಾಣಲಿಕ್ಕೆ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಬಟ್ ಅವರ ಸಾವು ನಿಜವಾದಂತಹ ಪತ್ರಕರ್ತರು ಯಾವ ಹೆಜ್ಜೆಗಳನ್ನು ಮೂಡಿಸ್ಬೇಕು ಅಂತ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೋ ಅಂಥವರಿಗೆ ಆದರ್ಶಪ್ರಾಯರು. ನಾನು ಅವರಿಗೆ ಸುಮಾರು 80ರ ನಂತರ ಕಾಲದಲ್ಲಿ ಏನು ನಾವು ಪ್ರೆಸ್ ಮೀಟಿಂಗ್ ಹೋಗ್ತಾ ಇದ್ವಿ, ಆಯಾ ಫಂಕ್ಷನ್ಗಳಲ್ಲಿ ಮೀಟ್ ಆಗ್ತಾ ಇದ್ವಿ, ಅಲ್ಲೆಲ್ಲಿ ಕೂತು ಹರಟೆ ಹೊಡಿತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಅವರಿಗೆ ನಾನು ಮೀಟ್ ಮಾಡಿದ್ದೆ. ಅವರು ಪತ್ರಿಕಾ ಅಕಾಡೆಮಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಮಾತನ್ನು ಕೂಡ ಹೇಳಿದರು ಮತ್ತು ಅದರೊಟ್ಟಿಗೆ ಅಲ್ಲಿ ಅವರು ತಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ತೊಂದರೆಗಳು ಅದನ್ನು ಅಂಕಿ ಸಂಖ್ಯೆ ಸಮೇತವಾಗಿ ಪ್ರಸ್ತುತಪಡಿಸಿದ್ರು ಅನ್ನೋದು ಸ್ವಲ್ಪ ನೆನಪಿ. ಗ್ರಾಮೀಣ ಪತ್ರಕರ್ತರು ಅಂದ ಮಾತ್ರಕ್ಕೆ ಅವರು ಪತ್ರಕರ್ತರೋ ಅಥವಾ ಗ್ರಾಮೀಣರೋ ಅಂತ ಭೇದ ಭಾವ ಸಲ್ಲಿಸುವಂತಹ ವ್ಯವಸ್ಥೆ ನಮ್ಮಲ್ಲಿ ಇರಬಾರ್ದು. ಆದರೆ ಇವತ್ತು ಪತ್ರಕರ್ತರ ಮಧ್ಯೆಯೇ ಸಾಕಷ್ಟು ಭೇದ ಭಾವಗಳಿವೆ. ಅವ್ರದ್ದು ಯಾವ ಪತ್ರಿಕೆ, ಇದು ಇವ್ರದ್ದು ಯಾವ ಪತ್ರಿಕೆ, ಬಟ್ ಪತ್ರಿಕೆಯ ಉದ್ದೇಶ ಏನು ಅನ್ನೋದು ಬಹಳ ಮುಖ್ಯವಾಗ್ತದೆ. ಸಿದ್ದು ಬಿರಾದಾರ್ ನನಗೂ ಮತ್ತು ಸತ್ಯನಾರಾಯಣ ಅಣ್ಣವರಿಗೆ ಈ ಕಾರ್ಯಕ್ರಮ ಹೇಳಿರಲಿಲ್ಲ. ನಾವು ಭಾಳ ನೇರ ಮಾತಾಡೋದು. ಸಿದ್ದು ಬಿರಾದಾರ್ಗೆ ಏನು ಮಾಡಿದ್ದೀವಿ, ನುಡಿ ನಮ್ಮನ್ನ ಮುಗಿತಂದರೆ ನಿಮ್ಮ ತಂದೆಯವ್ರ ಹೆಸರುಗಳು ಟ್ರಸ್ಟ್ ಮಾಡಪ್ಪ, ಟ್ರಸ್ಟ್ ಮಾಡಿ ಖರೆ ಪತ್ರಕರ್ತರು ಯಾರಿರ್ತಾರೆ, ಖರೆ ನೀವಂದ್ರಲ್ಲ ಸಂಘ ಸಂಸ್ಥೆ ಈಗ ಭಾಳಾಗ್ಯವ. ಇನ್ನೊಂದು ದಿವಸ ಯಾವ ಸಂಘದಲ್ಲಿ ಮಾಡಬೇಕಾಗತ್ತೆ ಮಾಡಿ ನಾವು ಮಾಡತ್ತೀವಿ. ಒಂದು ಟ್ರಸ್ಟ್ ಮಾಡಿ ನಿಮ್ಮ ತಂದೆಯವ್ರ ಹೆಸರಲ್ಲ ತೀರ್ಕೊಂಡ ದಿನ ಒಂದಿಬ್ಬರು ಹಿರಿಯ ಪತ್ರಕರ್ತರಿಗೆ ಪ್ರಶಸ್ತಿ ಕೊಡು. ನಮಗೆ ಸಮಾಜ ಸೇವೆ ಮಾಡಕ್ಕೆ ಯಾವುದೋ ಒಂದು ಅನಾಥಾಶ್ರಮನೋ ವೃದ್ಧಾಶ್ರಮನೋ ಅಲ್ಲಿ ಹೋಗಿ ನಿಮ್ಮ ತಂದೆಯವ್ರ ಹೆಸರು ಮೇಲೆ ಅವರಿಗೆಲ್ಲ ಊಟ ಹಾಕ್ತೀವಿ. ಸಾಮಾಜಿಕ ಸೇವೆ ನಮಗೆ ಬಿಟ್ಬಿಡು, ಪ್ರಶಸ್ತಿ ಕಾರ್ಯಕ್ರಮ ಏನು ಮಾಡಕ್ಕೆ ಹೇಳಿದ್ದೆ. ಮತ್ತು ಬೇಸಿಕಲಿ ಸಿದ್ದು ಅವಾಗ ಭಾಳ ಬಡವರಿಲ್ಲ. ನಾವು ಸಿದ್ದು ಒಂದು ಪೇಪರ್ನ ಕೆಲಸ ಮಾಡಿದ್ರೆ 12 ರೂಪಾಯಿ ಕೊಡ್ತೇವೆ. 12 ರೂಪಾಯಿ ನಮ್ಗೆ ಒಂದು ತಿಂಗಳಿಗೆ ಊಟಕ್ಕೆ ಸಾಧ್ಯ ಇಲ್ಲ. ಅವ್ರ ತಂದೆಯ ಒಂದು ಸಪೋರ್ಟ್ಲಿಂದ ಟಿವಿ ನೈನ್ಗೆ ಹೋದಷ್ಟು ಅವ್ರ ತಂದೆ ಸಪೋರ್ಟ್ ತಗೊಂಡು ಟಿವಿ ನೈನ್ಗೆ ಹೋಗಿ ಆ ಮನುಷ್ಯ ಬೆಳೀತಾ ಮುಂದಕ್ಕೆ ಹೋಗಿ ಹೊರತು ಹಿಂದಕ್ಕೆ ನೀವು ಕೊಡಲಿಲ್ಲ. ನಾವು ಅವ್ರು ಹೇಳ್ತಿರಲಿಲ್ಲ ನಮ್ಮ ಅಪ್ಪರದ ಪುಣ್ಯ ಅಂತ ಹೇಳಿ. ಸೊ ಈ ಥರವಾಗಿ 2 ಬಾರಿ ನೋಡ್ರಿ, ಒಂದು ಸಾರಿ ಒಂದು ಪ್ರಶಸ್ತಿ ತೊಗೊಳೋದಕ್ಕೆ ಕಷ್ಟ ಅದ ರೀ. 2 ಬಾರಿ ಸಿದ್ದು ಬಿರಾದಾರ್ ಗೋಯಂಕ ಪ್ರಶಸ್ತಿ ತೊಗೊಳೋದು. ಸೊ ರಾಷ್ಟ್ರ ಮಟ್ಟದ್ದು. ಇದ್ರ ಅರ್ಥ ಏನಂತಂದ್ರೆ ನಾವು ಹೋದಾಗೆಲ್ಲ ಹೇಳ್ತೀನಿ ಫಸ್ಟಿಗೆ ಇದನ್ನ ತಗೋಬೇಕಾಯ್ತು, ನಮ್ಮ ತಂದೆನೇ ಪ್ರೇರಣೆ ಅಂತ ಹೇಳಿ. ಆ ಜೂಗಿ ಗ್ರಾಮ ಪಂಚಾಯತಿ ಒಳಗೆ ಪಿಕೆಟಿಂಗ್ ಮಾಡಿದ್ರು, ಕೆಲವು ಬೇಡಿಕೆ ಸಲ ಅವ ಗೌಡ ಬಂದು ಗೌಡ ಪಂಚಾಯತ್ ಅದ ಪಂಚಾಯತಿ ಪಿಕೆಟಿಂಗ್ ಮಾಡಿದೆ. ಕೆಲವು ಬೇಡಿಕೆ ಗೌಡ ಅವ್ರ ಪರಿಚಯ ಬಹುತೇಕ ಮಾಡಿ 83 ನಂತರ ಜೂರಿಗೆ ಮಗನ ಒಂದು ಭೂಮಿ ಅದ. ಆ ಭೂಮಿಯಲ್ಲಿ ಗೋಲ್ಡ್ ಲ್ಯಾಂಡ್ ಇರ್ತದೆ 20-25 ಎಕರೆ. ಅದು ನಾವು ಸಾಲ್ವ್ ಮಾಡಿರ್ತೇವೆ. ಮತ್ತು ಬಸಪ್ಪ ಗೌಡ ಎಲ್ಲ ಡೈರೆಕ್ಟ್ ಮಾಡ್ರು ಹಳ್ಳಿ
ಅವ್ರು ರೂಪಾಯಿ ತೊಗೊಂಡೇವಿ ಅವು ಈಗ 100 ಬಂದು ಅದು ಅದು ಅಲ್ಲೊಂದು ಭೂಮಿಯಲ್ಲಿ 20-25 ಹೀಗಾಗಿ ತಗೊಂಡು ಪ್ರಚಾರ ಮುಂದೆ ಪ್ರಚಾರಕ್ಕೆ 1990 BS ವಾರ್ಡ್ ನಾವು ಮಾಡ್ತೀವಿ ಸಿಂಗೇ ಸಾಗರ ನಾನು ಗೋಪು ಸಿಂಗೇ ಮಾಡೋದು ಪ್ರಾಥಮಿಕ ಹೈಸ್ಕೂಲ್ ಮತ್ತು ಕೈಮಗ್ಗ ಅವ್ರು ತಗೊಂಡು ಸಿಂಗೇ ಗೋಖಲೆ ಜಡ್ಜ್ ವಕೀಲಿದ್ದ ಅವ ಜಡ್ಜ ಅವ್ನು ಮಣ್ಣ ನಾಯಕದ ಒಡೆದಬೇಕ ಅವ್ನು ಪೇಪರ್ ಕೇಳಿ ಬರ್ತೇವೆ ಹಾಗೆ ಒಂದು ಅರ್ಜಿದ್ರೆ ಬರ್ತಿಲ್ಲ ತೆಕ್ಕೊಂಡು ಮಾಡ್ತಿರ್ಬೇಕು ತೆಕ್ಕೊಂಡು ಇಷ್ಟ ಆಯ್ತು ಸಾಗರ ಏನಪ್ಪ ಅಂದ್ರೆ ಅದು ಬೇಸ್ ಇಸ್ಕೊಂಡು ಮೂರನೇ ಪೇಪರ್ ತಗೊಂಡು ಬಂದ್ರೆ ಗಂಜಿನ ಬರೋಕ್ಕೆ ಬರಲ್ಲ ಪೇಪರ್ ನಡೆಸ್ಬಿಟ್ಟು ಹಾಗೆ ನಿಮ್ಮಂತ ಕರೆಕ್ಟ್ ಬಸ್ಕೋತ ಮಾಡ್ತೀವಿ. ಸ್ನೇಹಿತರು ಸಹೋದ್ಯೋಗಿಗಳಿರ್ಬೋದು. ಸಿದ್ದು ಈ ಮಟ್ಟಕ್ಕೆ ಬೆಳೆದಾನ, ಟಿ ವಿನಲ್ಲಿ ಕೆಲಸ ಮಾಡಿದಾನ, ಕೋಟಿಗಟ್ಟಲೆ ಆಸ್ತಿ ಮಾಡಿರ್ಬೋದು, 100 ಎಕರೆ ಜಮೀನು ತೊಗೊಂಡಿರ್ಬೋದು, ರಾಯಚೂರಲ್ಲಿ, ಗಂಗಾವತಿಯಲ್ಲಿ, ಗುಲ್ಬರ್ಗದಲ್ಲಿ ಮಾತಾಡ್ತಾರೆ ಅಂತ ಟೀಕೆ ಮಾಡ್ತಾರೆ. ಆದರೆ ನಾನಿವತ್ತು ನಮ್ಮ ತಂದೆ ನುಡಿದ ಒಂದು ಸಂದರ್ಭದಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ನಾನು ಗಳಿಸ್ಕೊಟ್ಟಿದ್ದು ಅವ್ರ ತತ್ವ, ಅವರ ಆದರ್ಶ, ಅವರ ಮಾರ್ಗದರ್ಶನ ಇದೆ, ಅದೇ ನಮ್ಮ ಆಸ್ತಿ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಇವತ್ತು ನಮ್ಮ ತಂದೆ ಮನಸ್ಸು ಮಾಡಿದ್ದಾರೆ. ಅವ್ರ ಸಮಕಾಲೀನ ಜೊತೆಗಿದ್ದಂಥ ಪತ್ರಕರ್ತರು ಅಕ್ಕೋರು, ಶೀಲಾಕ್ಕವ್ರು ಇದ್ದಾರೆ, ಪಿ ಮನು ಸರ್ ಈಗ ಇಲ್ಲಿ ತೀರ್ಕೊಂಡಿದ್ದಾರೆ. ಜಯಪ್ರಕಾಶ್ ಅಂಕಲ್ ಕನ್ನಡ ಬಂದು ಎಡಿಟರ್, ಅವ್ರು ನಮ್ಮ ಜೊತೆಗಿಲ್ಲ, ನಾನು ಇನ್ನೂ ಚಿಕ್ಕವನಿದ್ರು. ಸೊ ಎಲ್ಲರೂ ಅವರು ಅಷ್ಟೇ ಅವ್ರ ಹಂತಕ್ಕೆ ಅವರು ಶಕ್ತಿ ಮೇಲೆ ಬೆಳೆದಿದ್ದಾರೆ. ಬಟ್ ನಮ್ಮ ತಂದೆ ಏನಾದರೂ ಮನಸ್ಸು ಮಾಡಿದ್ರೆ ಇವತ್ತು ನಾವು ಕೂಡ ಒಂದು ಒಳ್ಳೆಯ ಫೈನಾನ್ಷಿಯಲಿ ಸೌಂಡ್ ಆಗಿರ್ತಾನೆ ಫ್ಯಾಮಿಲಿಯಾಗಿ ಬೆಳಿತಿದ್ವಿ. ಇವತ್ತಿಗೂ ನನಗಿವತ್ತು 48 ವರ್ಷ. ಕಲಬುರಗಿ ನಗರದಲ್ಲಿ ಒಂದೇ ಒಂದು ಸೈಟ್ ತೊಗೊಂಡಿಲ್ಲ ನಾವು. ಇದನ್ನು ಬೇಕಾದರೆ ಚಾಲೆಂಜ್ ಮಾಡ್ತೀನಿ, ಯಾರಾದರೂ ಪತ್ತೆ ಹಚ್ಕೊಡ್ರಿ ನಮಗೆ. ಅಂದರೆ ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಮೂಡಿಸಿದ ತತ್ವಗಳು, ಆದರ್ಶಗಳು, ಮಾರ್ಗದರ್ಶನ, ದಾರಿದೀಪ. ಅವ್ರು ಯಾವ ದಾರಿ ಮಾರ್ಗದರ್ಶನ ಹಾಕೊಟ್ರೆ ಆ ದಾರಿ ಮೇಲೆ ನಾವು ಬೆಳಿತೀವಿ. ಮುಂದೆ ನಮ್ಮ ತಂದೆ ಹೆಸರು ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಬರೋದು. ನಮ್ಮ ಸಿದ್ದಣ್ಣ ಮಾಲ್ಗರ್ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು, ಬಿಳಿ ಶರ್ಟ್ ಮೇಲೆ ಮಸಿ ಹಾಕಲಾರ್ದಂತೆ ಕೆಲಸ ಮಾಡಿದ್ದಾರೆ. ಅದು ಅಕ್ಷರಶಃ 100ಕ್ಕೆ 100 ಸತ್ಯ. ಅವ್ರ ಮಾತನ್ನು ಹೋಗ್ತೀನಿ. ಸೊ ನಾನು ಹೇಳ್ಬೇಕಾಯ್ತಂತ ಮಾತನ್ನ ಸಿದ್ದಣ್ಣ ಮಾಲ್ಗರ್ ಹೇಳಿದಾರೆ, ನಾನು ಧನ್ಯವಾದ ಅರ್ಪಿಸ್ತೀನಿ. ಸೊ ಅವ್ರ ಮಾರ್ಗದರ್ಶನ ನಾವು ನಡೀತೀವಿ. ನಾವೆಲ್ಲರೂ ನಮ್ಮ ಅಣ್ತಂದಿರು, ನಮ್ಮ ಅತ್ತೆಂದರು ಎಲ್ಲರೂ ಕೂಡ ಅವ್ರ ಆದರ್ಶ, ಅವ್ರ ಮಾತುಗಳೇ ನಮ್ಮ ಬದುಕಿಗೆ ದಾರಿದೀಪ. ಇವತ್ತು ನಾವು ಇವತ್ತು ಏನಾದರೂ ಒಂದು 4 ಹೊತ್ತು ಇರ್ತಾ ಇದ್ದೀವಿ, ಸುಖ ಜೀವನ, ನೆಮ್ಮದಿ ಜೀವನ ಮಾಡ್ತಾ ಇದೀವಿ ಅಂದರೆ ಅದು ನಮ್ಮ ತಂದೆ ಕೊಟ್ಟಂಥ ಭಿಕ್ಷೆ ನಮಗೆ. ಸೊ ಅವರು ಈ ಫೀಲ್ಡಿಗೆ ನಾನು ಬರ್ತೀನೋ ಇಲ್ವೋ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಅವರು ನಾನು ಈ ಫೀಲ್ಡಲ್ಲಿ ಮುಂದಾಲೋಚನೆ ಇಟ್ಕೊಂಡು ಈ ಫೀಲ್ಡ್ ನನ್ನ ವೃತ್ತಿಯನ್ನು ಮುಂದುವರಿಸಬೇಕು ನನ್ನ ಮಗ ಅನ್ನೋ ದೃಷ್ಟಿಯಿಂದ ನನಗೆ ಬೆಳೆಸಿದ್ದಾರೆ. ಅದನ್ನು ಎಲ್ಲೂ ಕೂಡ ನಮ್ಮ ತಂದೆಯ ಕಪ್ಪಿಗೆ ಬಲ್ಲ ನೋಡ್ಕೊತೀನಿ. ಇವತ್ತೇ ನೀವೆಲ್ಲ ನಮ್ಮ ತಂದೆ ಮೇಲೆ ಇಟ್ಟಿರೋ ಗೌರವ, ಪ್ರೀತಿ, ಅಭಿಮಾನಕ್ಕೆ ಇಲ್ಲಿ ಬಂದು ಅವ್ರಿಗೆ ನುಡಿನೂ ಸಲ್ಲಿಸ್ತೀರಿ. ಈ ಋಣ ನಾನು ಯಾವತ್ತೂ ನಿಮ್ಗೆ ಮರೆಯೋದಿಲ್ಲ. ನಿಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಸುರೇಶ್ ಬಿಡಿಯ ಸ್ನೇಹಿತರಾಗಲಿ, ಶಿವರಂಜನಾಗಲಿ, ನಮ್ಮ ತಂದೆ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡ್ಬೇಕಂತಕ್ಕಂಥ ಅಭಿಪ್ರಾಯಪಡಿಸ್ತಾರೆ. ನಿಸ್ಸಂಕೋಚವಾಗಿ, ಯಾವುದೇ ಅನುಮಾನ ಬೇಡ. ನಿಮ್ಮೆಲ್ಲರ ಸಹಾಯ ಸಹಕಾರ ಇದ್ದರೆ ನಮ್ಮ ತಂದೆ ಹೆಸರಲ್ಲಿ ಟ್ರಸ್ಟ್ ಮಾಡ್ತೀನಿ. ಸಾರ್ವಜನಿಕರಿಗೆ, ಯುವ ಪತ್ರಕರ್ತರಿಗೆ ಮಾದರಿ ರೂಪದಲ್ಲಿ ಕೆಲಸ ಮಾಡಿಸ್ತೀನಿ. ಈ ಸಂದರ್ಭ ಇನ್ನೊಂದು ಮಾತು, ಈ ಮುಂಚೆ ಒಂದು 6 ತಿಂಗಳ ಹಿಂದೆ ಕಳೆದ ಬಾರಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಶಿವ ಜೊತೆ ಡಿಸ್ಕಸ್ ಮಾಡಿದ್ದೆ. ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಮ್ಮ ತಂದೆ ಹೆಸರಲ್ಲಿ ಒಂದು FD ಮಾಡಿಸೋಣ, ಒಂದು ಪ್ರಶಸ್ತಿ ಇಡೋಣ ಅಂತ ಚರ್ಚೆ ಮಾಡಿದ್ವಿ. ಸಭೆಯಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ ಅಂದರು. ಅದು ಪೆಂಡಿಂಗ್ ಬಿತ್ತು, ಅವ್ರು ಚರ್ಚೆ ಮಾಡಲಿಲ್ಲ. ಅಭಿನಂದನೆ ಅಧ್ಯಕ್ಷರಾಗಿ ಸ್ಥಳೀಯವರು ಒಂದು ಅಭಿನಂದನೆ ಮಾಡ್ತಿದ್ದಾರೆ. ಕಂಪ್ಲೀಟ್ ಆಗಿದೆ. ಇನ್ನೇನು ಸೆಟ್ಟಿಂಗ್ ಆಗಿ ಪ್ರಿಂಟಿಗೆ ಹೋಗೋ ಸ್ಟೇಜಲ್ಲಿದೆ. ಇನ್ನೇನು ಒಂದು 15-20 ದಿವಸದಲ್ಲಿ ಪ್ರಿಂಟಿಗೆ ಹೋಗ್ತದೆ. ಒಂದು ತಿಂಗಳ ಒಳಗಡೆ ಆ ಗ್ರಂಥ ಬಿಡುಗಡೆ ಆಗುತ್ತೆ. ಅದ್ರಲ್ಲಿ 2 ಮಾತಿಲ್ಲ. ಇವರಲ್ಲಿ ಸಾಕಷ್ಟು ಕಷ್ಟಪಟ್ಟು ಅದನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಲ್ಲಿ ನಮ್ಮ ತಂದೆಯ ಹೆಸರಲ್ಲಿ 1 ಲಕ್ಷ ರೂಪಾಯಿ ದತ್ತಿ ಪ್ರಶಸ್ತಿ ಇಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದನ್ನು ಮುಂಬರುವ ದಿನಗಳಲ್ಲಿ ನಿಮ್ಗೆ ಅಧಿಕೃತವಾಗಿ ಸರ್ಕಾರದಿಂದಲೇ ಘೋಷಣೆ ಮಾಡ್ತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ, ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.